ಇಲ್ಲ ತುಂಬ ಆನೆಸ್ಟಾಗಿ ಕೆಲಸ ಮಾಡಕ್ಕೆ ಬಂದಿದ್ದೀವಿ ಅಷ್ಟೇ. ಕೆಲಸ ಮಾಡ್ತಾ ಇದ್ದೀವಿ. ಕೂತ್ಕೊಳ್ಳಿ ಮೇಲೆ ದಯವಿಟ್ಟು ಮೇಲೆ ಕೂತ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ತುಂಬ ಎಮೋಷ್ನಲ್ ಡೇ ಇವತ್ತು. ಆ್ಯಕ್ಚುಲಿ ತುಂಬ ಒಂದು ಆನೆಸ್ಟ್ ಜರ್ನಿ. 1.5 years 2 yearsಯಿಂದ ಕಮಲ್ ಶ್ರೀದೇವಿ ಚಿತ್ರ ಹೇಗೆ ಬರಬೇಕು ಅಂತ ಒಂದು ಶೇಪಲ್ಲಿ ಡಿಸೈನ್ ಮಾಡಿಕೊಂಡು ಹೀಗೆ ಬರಬೇಕು ಅಂತ ತುಂಬ ಜನಕ್ಕೆ ಟಾರ್ಚರ್ ಮಾಡಿದ್ದೀನಿ. ಮೇ ಬಿ ಎಲ್ಲರೂ ತುಂಬ ಖುಷಿ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಬಟ್ ಎಷ್ಟು ಟಾರ್ಚರ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಅದು ಕ್ಯಾಮ್ರಾ ಮುಂದೆ ಬಯೋಕ್ಕಾಗೋದಿಲ್ವಲ್ಲ ಪಾಪ. ದೆನ್ ಖುಷಿ ಆಗುತ್ತೆ. ಎಲ್ಲೋ ನಾವು ತೊಗೊಂಡಿದ್ದ ಲೈನ್ಗೆ ನ್ಯಾಯ ಒದಗಿಸಿದ್ದೀವಿ ಅನಿಸುತ್ತೆ. ಅದೇ ನಮ್ಮ ಕಾರ್ತಿಕ್ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾನ ಲೈನ್ನ ನಾವು ತೊಗೊಂಡಿದ್ದು. ಒಂದು ಹೆಣ್ಣಿನ ಸುತ್ತ, ಹೆಣ್ಣು ಅಂದರೆ ನಿಮಗೆ ತಾಯಿ ಆಗ್ತಾಳೆ, ತಂಗಿ ಆಗ್ತಾಳೆ, ಅತ್ತೆ ಆಗ್ತಾಳೆ, ವಯಸ್ಸಾಗ್ತಾಳೆ, ಅದೊಂದಷ್ಟು ಜರ್ನಿ. ಆ ಜರ್ನಿಯಲ್ಲಿ ಯಾರೆಲ್ಲ ಮೇಲ್ ಡಾಮಿನೇಷನ್ ಇರುತ್ತಲ್ಲ, ಆ ಥರದನ್ನೆಲ್ಲ ಒಂದು ಸಿಂಬಾಲಿಕ್ ಆಗಿ, ಮೆಟಾಫರ್ ಆಗಿ ಸಿನಿಮಾಗೆ ನಾವು ಏನು ಮಾಡ್ಬೋದು ಅಂತ ಒಂದು ಬಂದಾಗ, ಒಂದು ಕಮಲ್ ಶ್ರೀದೇವಿ ಅಂತ ಒಂದು ಶ್ರೀದೇವಿ ಅನ್ನೋ ಒಂದು ಪಾತ್ರ, ಶ್ರೀದೇವಿ ಪಾತ್ರಕ್ಕೆ ತುಂಬ ಜನ ನಾವು ಆ್ಯಕ್ಚುಲಿ ಶ್ರದ್ಧಾ ಶ್ರೀನಾಥ್ ಅವ್ರು ಬರಬೇಕಾಗಿತ್ತು ಈ ಸಿನಿಮಾಗೆ. ದೆನ್ ಅದಾದಮೇಲೆ ಇನ್ನೂ ಒಂದು 2-3 ಹೀರೋಯಿನ್ಗಳು ಆಗಿತ್ತು ಕೂಡ. ದೆನ್ ನನಗೆ ತುಂಬ ತಲೆಯಲ್ಲಿ ಸಂಗೀತ ಮಾಡಿದ್ರೆ ಈ ಪಾತ್ರ ತುಂಬ ಚೆನ್ನಾಗಾಗತ್ತೆ ಅಂತ. ಯಾಕೋ ನಮ್ಮ ಡೈರೆಕ್ಟ್ರಿಗೆ ಸಂಗೀತನ ಹೋಲ್ಡ್ ಮಾಡಿ ಸರ್, ಸಂಗೀತನ ಹೋಲ್ಡ್ ಮಾಡಿ, ಶ್ರದ್ಧಾ ಮೇಡಮೇ ಬರಲಿ ಅಂತ. ಬಟ್ ಎಲ್ಲೋ ಒಂದು ಇಂಟ್ಯೂಷನ್, ಸಂಗೀತ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಅವ್ರದ್ದು ನಾನು ತುಂಬ ಸಿನಿಮಾಗಳು ನೋಡಿದ್ದೀನಿ. ತುಂಬ ಒಳ್ಳೆ ಪಾತ್ರ ಇದು. ಈ ಪಾತ್ರನ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ನಂಬಿಕೆ, ತುಂಬ ಸ್ಟ್ರಾಂಗ್ ಆಗಿ ನಮಗೆ ನಂಬಿಕೆ. ಸೊ ಸಂಗೀತ ನಮ್ಮ ತಂಡಕ್ಕೆ ಬಂದಿದ್ದು ತುಂಬಾ ಖುಷಿ ಇದೆ. ಸಂಗೀತನ ಪಾತ್ರ ಇವತ್ತರೆಗೂ ಎಲ್ಲೂ ರಿವೀಲ್ ಮಾಡಿಲ್ಲ. ನಾನು ರಿವೀಲ್ ಮಾಡ್ತಾ ಇದ್ದೀನಿ ಇವತ್ತು. ಒಂದು ಪ್ರಾಸ್ಟಿಟ್ಯೂಟ್ ಪಾತ್ರನ ಮಾಡ್ತಾ ಇದ್ದಾರೆ. ತುಂಬ ಡೇರಿಂಗ್ ಬೇಕು ಆ ಪಾತ್ರಕ್ಕೆ, ತುಂಬ ಧೈರ್ಯ ಬೇಕು, ಆ್ಯಂಡ್ ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಬೇಕು. ತುಂಬ ಕಷ್ಟ ಅದು ಆ್ಯಕ್ಚುಲಿ. ತುಂಬ ಒಂದಷ್ಟು ಫೈಟ್ಸ್ಗಳಿತ್ತು, ಒಂದಷ್ಟು ಎಮೋಷ್ನಲಿ ಅವರು ಎಷ್ಟು ಸಾರಿ ಅವರು ಬ್ರೇಕ್ ಡೌನ್ ಆಗಿದ್ದಾರೆ ಅನ್ನೋದು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಅವ್ರನ್ನ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಮಲ್ ಶ್ರೀದೇವಿ ತಂಡದಿಂದ, ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ. ನೆಕ್ಸ್ಟ್ 2025 ಯಾವುದೇ ಅವಾರ್ಡ್ಸ್ಗಳು ಬಂದ್ರೂ ಫಸ್ಟ್ ಅವ್ರ ಹೆಸರು ಇರಲೇಬೇಕು. ಇಲ್ಲ ಅಂದ್ರೂ ಸರ್ ನೀವೇ ಇದ್ದೀರಾ, ಗಲಾಟೆ ಮಾಡಿದ್ರು ಈ ಸರಿ ಅವಾರ್ಡ್ ತೊಗೊಂಡ್ಬಿಡೋಣ. ಇಲ್ಲ, ಅದು ಆರ್ಟಿಸ್ಟ್ಗಳಿಗೆ ಅವಾರ್ಡ್ಗಳು ಮಿಸ್ ಆಗ್ತಿರತ್ತೆ ಯಾವಾಗಲೂ, ಪ್ರತಿ ಸಾರಿ. ಈ ಸಾರಿ ಅದು ಏನಾದರೂ ಆಗಲಿ, ಇದ್ರ ಮೇಲೂ ಬರಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಇಲ್ಲ, ಖಂಡಿತವಾಗ್ಲೂ ಒಂದು ಸ್ಟೇಟ್ ಅವಾರ್ಡ್ ಬರುವಂಥ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸಂಗೀತ ಅವರು. ಥ್ಯಾಂಕ್ ಯು ಸೋ ಮಚ್ ಸಂಗೀತ ಅವರೇ. ಆ್ಯಂಡ್ ಸಚಿನ್ ಬಗ್ಗೆ ನಾನು ಹೇಳಲೇಬೇಕು. ಸಚಿನ್ ಈ ಸಿನಿಮಾದಲ್ಲಿ ನನಗೆ ಸಾಂಗ್ ಬೇಕು, ಫೈಟ್ ಬೇಕು, ಅದು ಬೇಕು, ಇದು ಬೇಕು, ಏನೂ ಹೇಳಲಿಲ್ಲ ನನಗೆ. ನಾನು ಎಲ್ಲೋ ಒಂದು ಕಡೆ ನನ್ನ ಫ್ರೆಂಡು ಅಂದ್ಬಿಟ್ಟು ಅಡ್ವಾಂಟೇಜ್ ತೊಗೊತಿದ್ದೀನಿ ಅನ್ನೋದು ಒಂದು ಸರಿ ನನ್ನ ಮೈಂಡಲ್ಲಿ ಬರೋದು ಯಾವಾಗ್ಲೂ. ಇಲ್ಲ, ನನಗೇನು ಅಂದರೆ ನಾನು ಸಿನಿಮಾ ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ ನಾನು. ಸೊ ಸಚಿನ್ ಆಗಲಿ ಯಾವಾಗಲೂ ಅಷ್ಟೇ, ಪಾತ್ರಕ್ಕೆ ಏನು ಬೇಕೋ ಅದು ಮಾಡ್ತೀನಿ. ನಾನು ಗಡ್ಡ ಬಿಡ್ಬೇಕಾ, ಆ್ಯಕ್ಚುಲಿ ಅವ್ರು 2 yearsಯಿಂದ ಗಡ್ಡ ಬಿಟ್ಕೊಂಡು ಹೋಗ್ತಿದ್ದಾರೆ. ಮದುವೆ ಟೈಮಲ್ಲೂ ಅದೇ ಥರ ಗಡ್ಡ ಬಿಟ್ಟಿದ್ರು ಅವರು. ದೆನ್ ತುಂಬ ಅಚ್ಚುಕಟ್ಟಾಗಿ ಒಂದು ತುಂಬ ಫ್ರಸ್ಟ್ರೇಟೆಡ್ ಸೋಲ್, ಒಂದು ಅಸಹಾಯಕ ನಿರ್ದೇಶಕ ಅಂತ ಏನು ಹೇಳ್ತಾರಲ್ಲ, ಆ ಥರದ ಒಂದು ನಿರ್ದೇಶಕನ ಒಂದು ಪಾತ್ರ ಮಾಡಿದರೆ ತುಂಬ ಚೆನ್ನಾಗಿ ಮಾಡಿದ್ರು. ದೆನ್ ಸಚಿನ್ಗೆ ಆ ಪೊಲೀಸ್ ಸ್ಟೇಷನಲ್ಲೆಲ್ಲ ಹೊಡಿಬೇಕಾದ್ರೆ ನನಗೆ ನೋಡೋಕ್ಕಾಗ್ತಿರ್ಲಿಲ್ಲ, ಹೊರಗಡೆ ಹೋಗಿ ನಿಂತ್ಕೊತಿದ್ದೆ ನಾನು. ಸೊ ತುಂಬ ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕಿಶೋರ್ ಸರ್ ಬಗ್ಗೆ ಮಾತಾಡೋಕ್ಕೆ ಇಲ್ಲ, ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟರು. ದೆನ್ ಅವರು ಕೂಡ ಆ ಸ್ಕ್ರಿಪ್ಟ್ನ ತುಂಬ ರೀವರ್ಕ್ ಮಾಡಿದ್ರು. ಅವ್ರಿಗೂ ನಾರ್ಮಲಾಗಿ ಅವ್ರ ಸ್ಕ್ರಿಪ್ಟ್ಗಳೇ ಒಪ್ಕೊಳ್ಳೋದಿಲ್ಲ, ಮನೆಗೆ ಸೇರಿಸೋದಿಲ್ಲ ಪಾಪ ಅವರು. ನಮ್ಮನ್ನು ಅವರು ಯಾವ ಮಟ್ಟಕ್ಕೆ ಗೊತ್ತು ಅಂದರೆ ಅವ್ರಿಗೆ ಅವ್ರ ACP ಒರಿಜಿನಲ್ ACPಗಳಿಗೂ ಅಷ್ಟು ಗೊತ್ತಿರಲ್ಲ, ಅಷ್ಟು ಗೊತ್ತಿದೆ ಅವ್ರಿಗೆ. ಒಂದಷ್ಟು ಪಾಯಿಂಟ್ಸ್ಗಳು, ಒಂದಷ್ಟು ವರ್ಕ್ ತುಂಬ ಕೂಡ ಚೆನ್ನಾಗಿ ಮಾಡಿದ್ರು ಕಿಶೋರ್ ಸರ್ ಆಗಿರಲಿ. ರಮೇಶ್ ಇಂದ್ರ ಸರ್ದು ನಾನು ಹೇಳಲೇಬೇಕು. ರಮೇಶ್ ಇಂದ್ರ ಸರ್ ಎಕ್ಸ್ಟ್ರಾಡಿನರಿ ಒಂದು ಪಾತ್ರ ಮಾಡಿದ್ದಾರೆ ಇದರಲ್ಲಿ. ಮಾರೇನಹಳ್ಳಿ ಮುನ್ಸ್ವಾಮಿ ಅನ್ನೋದೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ಕೂಡ ಸಂಗೀತ ಅವ್ರಿಗೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಆಫ್ಟರ್ ಸಪ್ತಸಾಗರದ ಆಚೆ ತುಂಬ ಚೆನ್ನಾಗಿ ಈ ಪಾತ್ರನ ಅವರು ಕೂಡ ಮಾಡಿದ್ದಾರೆ. ಆ್ಯಂಡ್ ಅಕ್ಷಿತಾ ಬಗ್ಗೆ ಹೇಳಬೇಕು. ಕರೆಕ್ಟಾಗಿ ಹೇಳಿದೆ ನಿಮ್ಮ ಹೆಸರನ್ನ. ಅಕ್ಷತಾ ಅಂತಿದ್ರಾ? ಆಕಾಂಕ್ಷ ಅಂತ. ಅಕ್ಷಿತಾ ಅವರು ಒಂದು ತುಂಬ ಬೋಲ್ಡ್ ಆಗಿರೋ ಒಂದು ಪಾತ್ರ ಮಾಡಿದ್ದಾರೆ. ಒಂದು ಲೆಸ್ಬಿಯನ್ ಕ್ಯಾರೆಕ್ಟರ್ ಬರುತ್ತೆ ಈ ಸಿನಿಮಾದಲ್ಲಿ. ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು 2-3 ಬೇರೆ ಆರ್ಟಿಸ್ಟ್ಗಳನ್ನ ಕೇಳಿದ್ದೆ ಕೂಡ. ಈ ಪಾತ್ರ ಅಂತ ಕೇಳಿದ ತಕ್ಷಣ ಇಂಜರಿ ಅವರು ಏನಕ್ಕೆ ಮಾಡ್ತಿಲ್ಲ ಅನ್ನೋದು ನನಗೂ ಗೊತ್ತಾಗ್ತಿರ್ಲಿಲ್ಲ.
ಆ್ಯಂಡ್ ಇವರು ತುಂಬ ಚೆನ್ನಾಗಿ ಮಾಡಿದ್ರು. 2 ಡೈಮೆನ್ಷನ್ಸ್ ಬರುತ್ತೆ ಅವ್ರಿಗೆ. ಒಂದು ಸ್ಟೇಷನಲ್ಲಾಗಿರ್ಬೋದು, ಒಂದು ಶ್ರೀದೇವಿ ಒಟ್ಟಿಗೆ ಇರೋವಂಥ ಒಂದಷ್ಟು ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ. ಒಂದು 20-25 ಮಿನಿಟ್ಸ್ ಬರ್ತಾರೆ ಸಿನಿಮಾದಲ್ಲಿ, ಬಟ್ ಅವತ್ತಿಂದನೂ ಇವತ್ತವರೆಗೂ ನಮ್ಮ ಜೊತೆ ಎಲ್ಲ ತಂಡದ ಜೊತೆ ನಿಂತು. ನೀವು ಈ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಲಿಲ್ಲ ಅಂದರೆ ಅವರೆಲ್ಲ ನಂಗೆ ಓಡ್ತಾರೆ. ಪರವಾಗಿಲ್ಲ, ಕ್ಯಾಮ್ರಾ ಫೇಸ್ ಇಲ್ಲಿ ಬಂದ್ಬಿಡಿ. ನೀವು ಅಕ್ಷಿತಾ ಅಂದ್ರಿ ನನಗಿವಾಗ ಅಂಕಿತಾ. ತುಂಬ ಚೆನ್ನಾಗಿ ಅವರು ಅಕ್ಷಿತಾ ಅವರು ಆ ಪಾತ್ರನ ಮಾಡಿದ್ರು. ದೆನ್ ನಮ್ಮ ಮಿತ್ರ ಸರ್ ನಾನು ಒಂದು 10 ಇಯರ್ಸಿಂದ ಗೊತ್ತು. ಪ್ರತಿ ಸಾರಿನೂ ನಾನು ಮಿತ್ರ ಸರ್ನ ಈ ಪಾತ್ರಕ್ಕೆ ಅವ್ರು ಸೂಟ್ ಆಗ್ತಾರಾ ಇಲ್ಲ ಸೂಟ್ ಆಗಲ್ಲ ಅಂದರೆ ಬೇಡ ಅಂತ ನಾನು ತುಂಬ ಸರಿ ಅಂದ್ಕೊಂಡಿದ್ದೆ. ಈ ಸಾರಿ ಅಷ್ಟೇ ಕೇಳಿದ ತಕ್ಷಣವೇ ಸರ್ ಒಂದು ಪಾತ್ರ ಇದೆ ಮಾಡಬೇಕು ಅಂದ ತಕ್ಷಣ ಅವ್ರದ್ದು ಪಾಪ ಅವ್ರ ಕರಾವಳಿ ಸಿನಿಮಾದಲ್ಲಿ ಆ ಲುಕ್ಕೆಲ್ಲ ಅದರಲ್ಲೇ ಇದು ಪಾಪ ಅದೇ ಥರದನ್ನು ನನಗೆ ಬಂದು ಮಾಡಿಕೊಟ್ರು. ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಇವನು ನವೀನ ಅವನ ಬಗ್ಗೆ ನಂಬಿಕೆನೇ ಇರಲಿಲ್ಲ ನಮ್ಮ ಟೀಮಲ್ಲಿ ಯಾರಿಗೂ, ಇವನೇನು ಮಾಡ್ತಾನೆ ಅನ್ನೋದೊಂದು. ಬಟ್ ಅವನ್ನ ಒಂದಷ್ಟು ರೀಲ್ಸ್ಗಳೆಲ್ಲ ನೋಡಿದ್ದೆ. ನನ್ನ ಸಿನಿಮಾ ಮಾರ್ಕೆಟ್ ಏರಿಯಾದಲ್ಲಿ ನಡೆಯುತ್ತೆ, ಆ ಪಾತ್ರಕ್ಕೆ ಇವನು ತುಂಬ ಸೂಟಬಲ್ಲು. ಕಾರ್ಟೂನ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ. ಆ್ಯಂಡ್ ನಮ್ಮ ಕಾರ್ತಿಕ್ ಆಗಿರ್ಬೋದು, ಇನ್ನೊಂದು ಕಾರ್ತಿಕ್ ಆಗಿರ್ಬೋದು, ಅವರೆಲ್ಲ ಎಕ್ಸ್ಟ್ರಾಡಿನರಿ. ಅಂದರೆ ಯಾರೋ ಒಂದು ಪಾತ್ರಕ್ಕೆ ಬಂದು ಹೋಗೋ ಥರ ಅಲ್ಲ, ಹೆಣ್ಣಿನ ಸುತ್ತ 7 ಕ್ಯಾರೆಕ್ಟರ್ಗಳು ಸುತ್ತಾ ಇರುತ್ತೆ. ಇಲ್ಲಿ ಒಂದಷ್ಟು ಮೆಟಾಫೋರ್ ಆಗಿ ವರ್ಕ್ ಮಾಡಿದ್ದೀವಿ ನಾವು. ಇವನ್ ಕ್ಯಾರೆಕ್ಟರ್ ಆಗಿರ್ಬೋದು, ಕಾರ್ತಿಕ್ ಕ್ಯಾರೆಕ್ಟರ್ ಆಗಿರ್ಬೋದು, ಮಿತ್ರ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು, ಉಮೇಶ್ ಅಣ್ಣನ ಕ್ಯಾರೆಕ್ಟರ್ ಆಗಿರ್ಬೋದು, ಎಲ್ಲ ಪಾತ್ರಗಳು ಆ ಏಜಿನ ಮೈಂಡ್ ಸೆಟ್ ಅವರು ಹೆಣ್ಣನ್ನ ಯಾವ ರೇಂಜಲ್ಲಿ ದೌರ್ಜನ್ಯ ಮಾಡ್ತಾರೆ, ಆಗೋ ಆಫ್ಟರ್ ಎಫೆಕ್ಟ್ಸ್ ಏನು, ಎರಡೂ ಒಟ್ಟಿಗೆ ಕೂಡ ನಾವು ಹೇಳಿದ್ವಿ. ಆ್ಯಂಡ್ ಇಡೀ ಸಿನಿಮಾ ತಂಡದಲ್ಲಿ ನಮ್ಮ ಕತೆಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿಕೊಟ್ಟ ನಮ್ಮ ಸುನಿ ಬಗ್ಗೆ ಹೇಳಲೇಬೇಕು. ನಾನು ಗಜರಾಮ ಚಿತ್ರದ ನಿರ್ದೇಶಕ. ನಾನು ವರ್ಕ್ ಮಾಡ್ಬೇಕಾದ್ರೆ ಅನ್ನಿಸ್ತಾ ಇತ್ತು ನನಗೆ, ನಾನು ನೆಕ್ಸ್ಟ್ ಏನಾದ್ರು ಪಿಕ್ಚರ್ ಮಾಡಿದ್ರೆ ಇವ್ರ ಜೊತೆ ಮಾಡ್ಬೋದಲ್ಲ ಅಂತ. ದೆನ್ ಸುನಿ ಅಷ್ಟೇ, ಏನೇ ಆಗಲಿ ಏನೇ ಹೇಳಿದ್ರು ಕೂಡ ಓಕೆ ಸರ್ ನಾನು ಮಾಡ್ತೀನಿ ಸರ್. ಇವತ್ತಿಗೂ ಅಷ್ಟೇ ತುಂಬ ಫಾಲೋಅಪ್ಸ್ಗಳಿರುತ್ತೆ. ಆ್ಯಸ್ ಎ ಡೈರೆಕ್ಟರ್ ಆದಾಗೆ ನಮಗೂ ಒಂದಷ್ಟು ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ, ಅದನ್ನೆಲ್ಲ ಅಚ್ಚುಕಟ್ಟಾಗಿ ನಿಂತು ಮಾಡಿಕೊಂಡ್ರು. ಆ್ಯಂಡ್ ಕ್ಯಾಮ್ರಾಮನ್ ಸರ್ ಆಲ್ಸೋ ತುಂಬ ಒಳ್ಳೆ ಜರ್ನಿ ನನ್ನ ಜೊತೆ. ನನ್ನ ಪ್ರಣಯಂ ಕ್ಯಾಮ್ರಾಮನ್ ಆಗಿದ್ರು ಅವರು ಕೂಡ ಒಂದಷ್ಟೇ ಬ್ಯೂಟಿಫುಲ್ ಫ್ರೇಮ್ಸ್ಗಳನ್ನ ಇಟ್ಟು ತುಂಬ ಎಕ್ಸ್ಟ್ರಾಡಿನರಿ ಮಾಡಿದ್ರು. ಆ್ಯಂಡ್ ಗುಣ ಅವರಾಗಿರ್ಬೋದು, ಕಾಟೇರ ಅವರ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಅವರು ಕೂಡ ನನಗೆ ಇದೇ ಥರ ಸೆಟ್ ಬೇಕು, ಇಲ್ಲಿಲ್ಲೇ ಇರಬೇಕು ಅಂದರೆ ಆರ್ಟಿಸ್ಟ್ಗಳನ್ನ ಡೇಟ್ಗಳನ್ನ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ನಾವು ಶೂಟ್ ಮಾಡೋದೇ ತುಂಬ ದೊಡ್ಡ ಕೆಲಸ ಈ ಟೈಮ್ಗಳಲ್ಲಿ. ಆ ಥರದ್ದೆಲ್ಲ ಒಂದಷ್ಟು ಆರ್ಡಿನೆನ್ಸ್ಗಳನ್ನ ಫೇಸ್ ಮಾಡಿ ತುಂಬ ಚೆನ್ನಾಗಿ ಇವತ್ತು ಒಂದು ಟೀಸರ್ನ ಪ್ರೆಸೆಂಟ್ ಮಾಡಿದ್ದೀವಿ, ಟ್ರೈಲರ್ನ ಪ್ರೆಸೆಂಟ್ ಮಾಡಿದ್ದೀವಿ. ಸೊ ತುಂಬ ಖುಷಿಯಾಗತ್ತೆ. ದೊಡ್ಡ ಜರ್ನಿ, ಮ್ಯೂಸಿಕ್ ವೈಸ್ ನಿಮಗೆ ಥಿಯೇಟರ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನಾನು ತುಂಬ ಆನೆಸ್ಟಾಗಿ ನಂಬೋದು ಒಂದೇ, ಜನ ಕೊಡೋ 100 ರೂಪಾಯಿಗೆ ನಾವೇನು ಮಜಾ ಕೊಡ್ತೀವಿ, ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಅನ್ನೋದು. ವಿಜುವಲ್ಸ್ ವೈಸ್, ಮ್ಯೂಸಿಕ್ ವೈಸ್ ಯಾವುದೇ ಇಂಡಸ್ಟ್ರಿನ ಕಾಂಪೀಟ್ ಮಾಡ್ಬೋದು. ಆ ಥರದ ಒಂದು ವಿಷನ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಗುರುಗಳಿಗೆ, ಇಲ್ಲಿ ಬಂದಿರುವಂಥ ನನ್ನ ಕುಟುಂಬದವರು, ನನ್ನ ಸ್ನೇಹಿತರು, ನಮ್ಮ ಸಚಿನ್ ಅವರ ವೈಫ್ ಆಗಿರ್ಬೋದು ಅಥವಾ ನನ್ನ ಎಲ್ಲ ತಂಡದ ಟೀಮ್ಮೇಟ್ಸ್, ನಮ್ಮ ನಿರ್ದೇಶಕರಿಗೆ ಹಾಗೂ ನಮ್ಮ ನಿರೂಪಣೆ ಮಾಡ್ತಿರುವಂಥ ನಮ್ಮ ಬ್ಯೂಟಿಫುಲ್ ಅಂಕಿತಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಚಿತ್ರದ ಬಗ್ಗೆ ಆಗಲೇ ಟ್ರೈಲರಲ್ಲಿ, ನಾನು ಆ್ಯಕ್ಚುಲಿ ಟ್ರೈಲರಲ್ಲಿ ಇಷ್ಟೊಂದೆಲ್ಲ ಕಾಣಿಸುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಹಲವಾರು ವಿಷಯಗಳು ತುಂಬ ಡೆಪ್ತಲ್ಲಿ ನಮ್ಮ ಟ್ರೇಲರಲ್ಲಿ ಕಾಣಿಸ್ತಾ ಇದೆ. ಸೊ ಪ್ರಶ್ನೆಗಳು ಆ್ಯಕ್ಚುಲಿ ಎಲ್ಲರೂ ಮುಖದಲ್ಲೂ ಕಾಣಿಸ್ತಿತ್ತು. ನಾನು ಆ್ಯಕ್ಚುಲಿ ಟ್ರೇಲರ್ ನೋಡ್ತಿರ್ಲಿಲ್ಲ, ಹಿಂದೆ ಎಲ್ಲರ ಮುಖ ನೋಡ್ತಿದ್ದೆ. ಸೊ ಆ ಎಕ್ಸ್ಪ್ರೆಷನು, ಆ ರಿಯಾಕ್ಷನ್ಗೋಸ್ಕರನೇ ನಾವು ಕಾಯ್ತಾ ಇದ್ದೀವಿ. ಇನ್ನು ಸಿನಿಮಾ ಬಂದಾಗ ನಿಮ್ಮೆಲ್ಲರ ಮುಖದಲ್ಲಿ ಇನ್ನೆಷ್ಟು ಪ್ರಶ್ನೆಗಳು ಕಾಡುತ್ತೆ ಅನ್ನೋದು ಒಂದು ವಿಚಾರ. ಈಗ ಕಮಲ್ ಶ್ರೀದೇವಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಕಮಲ್ ಒಂದು ಪಾತ್ರ, ಶ್ರೀದೇವಿ ಒಂದು ಪಾತ್ರ. ನಾವು ಯಾವಾಗಲೂ ಹೇಳ್ತೀವಿ ವರ್ಲ್ಡ್ ಇಸ್ ವೆರಿ ಸ್ಮಾಲ್ ಆ್ಯಂಡ್ ರೌಂಡ್ ಅಂತ. ನಮಗೆ ಪ್ರತಿಯೊಬ್ಬರು ಗೊತ್ತಿರ್ತಾರೆ, ಬಟ್ ಬೇರೆ ಬೇರೆ ಜಾಗಗಳಲ್ಲಿರ್ತಾರೆ. ಹೇಗೆ ಅವರಿಬ್ಬರು ಒಂದು ಕಡೆ ಸೇರ್ತಾರೆ, ಯಾವ ಒಂದು ವಿಷಯ ಅವರನ್ನು ಒಂದುಗೂಡಿಸುತ್ತೆ, ಅಲ್ಲಿಂದ ಅವರ ಒಂದು ಜರ್ನಿ ಏನಿದೆ ಹೇಗೆ ಟ್ರಾವೆಲ್ ಆಗುತ್ತೆ, ಅವರ ಒಂದು ಲೈಫ್ನಲ್ಲಿ ಏರುಪೇರು ಏನಿರುತ್ತೆ, ಆ ಒಂದು ಜರ್ನಿನೇ ಕಮಲ್ ಶ್ರೀದೇವಿದು. ಸೊ ಇದರಲ್ಲಿ ಶ್ರೀದೇವಿಯ ಪಾತ್ರ ನೀವು ನೋಡಿದಾಗೆ, ನಾನು ಆ್ಯಕ್ಚುಲಿ ಇಲ್ಲೇ ಇದ್ದೀನಿ, ಅದರಲ್ಲಿ ಮಾತ್ರ ಪ್ರಾಬಬ್ಲಿ ಅಷ್ಟೊಂದು ನೋವು ಅನುಭವಿಸಿದ್ದನ್ಸುತ್ತೆ. ಬಟ್ ಐ ಡೆಫಿನೆಟ್ಲಿ ಹ್ಯಾವ್ ಟು ಸೇ, ರಾಜ್ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಈ ಒಂದು ಪಾತ್ರಕ್ಕೆ ನೀವು ಆ್ಯಪ್ಟ್ ಆಗಿದ್ದೀರಾ ಅಂತ ರಾಜ್ ಮೈಂಡಲ್ಲಿ ಅದು ಹೆಂಗೆ ಬಂತು ನಂಗೆ ಗೊತ್ತಿಲ್ಲ. ಅದಕ್ಕೆ ಮುಂಚೆ ಕ್ಲಾಂತಲ್ಲಿ ಪ್ರಾಬಬ್ಲಿ ನೀವು ಬಂದು ನಮ್ಮ ಪ್ರೀಮಿಯರ್ ನೋಡಿ ಅದಕ್ಕೆ ಸಪೋರ್ಟ್ ಮಾಡಿದ್ರಿ. ಆ ಟೈಮಲ್ಲಿ ಅವ್ರಿಗೆ ಅನ್ನಿಸ್ತು ಅನಿಸುತ್ತೆ ಸಂಗೀತ ಅವ್ರಿಗೆ ಪಾತ್ರ ಮಾಡ್ಬೋದು ಅಂತ.
ಅವತ್ತಿನ ದಿನ ನಾನು ಆ ಡಿಸ್ಕ್ರಿಪ್ಷನ್ ಓದಿ ನನಗೆ ಈ ಪಾತ್ರ ಮಾಡಲೇಬೇಕು ಅನ್ನೋ ಹುಚ್ಚು ಹಿಡಿತು. ಅದರಲ್ಲೂ ನಮ್ಮ ಸುನಿಲ್ ಅವರ ನಿರ್ದೇಶನ ಅಂತ ಗೊತ್ತಾದ್ಮೇಲೆ ಐ ವಾಂಟೆಡ್ ಟು ಡೂ ದಿಸ್ ರೋಲ್. ಅವತ್ತು ನಾನೇನಾದರೂ ಮಿಸ್ ಮಾಡ್ಕೊಂಡಿದ್ದಿದ್ರೆ ಪ್ರಾಬ್ಲಿ ಇಲ್ಲಿ ನಿಂತ್ಕೊಂಡು ಇದ್ರ ಬಗ್ಗೆ ಮಾತಾಡೋ ಅಂಥ ಒಂದು ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಸುನಿಲ್ ಅವ್ರ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರಂಥ ಒಬ್ಬ ನಿರ್ದೇಶಕನ ನಾನು ಇಲ್ಲಿವರೆಗೂ ನೋಡಿಲ್ಲ, ಆ ರೀತಿ ನಿರ್ದೇಶಕನ ಜೊತೆ ಕೆಲಸ ಮಾಡಿಲ್ಲ. ಬಿಕಾಸ್ ಯಾವುದೇ ಒಂದು ಪಾತ್ರಕ್ಕೂ ಕಟ್ಟು ಹಾಕಲ್ಲ ಅಂತ ಒಬ್ಬ ನಿರ್ದೇಶಕ ಅವರು. ಇದೊಂದು ಪ್ಲೇ ಗ್ರೌಂಡು, ನಮ್ಮೆಲ್ಲ ಆರ್ಟಿಸ್ಟ್ನು ಅದರಲ್ಲಿ ನೀವು ನಿಮ್ಮ ಪಾತ್ರನ ಇದಕ್ಕೆ ಜೀವ ಕೊಡಬೇಕು, ನೀವು ಹೆಂಗೆ ಅದನ್ನು ನಿರ್ವಹಿಸ್ತೀರಾ ನೋಡ್ತೀನಿ. ಅಲ್ಲೇನಾದರೂ ಒಂದು ಸಣ್ಣ ಚೇಂಜಸ್ ಬೇಕಾದಲ್ಲಿ ಮಾತ್ರ ನಾನು ಬಂದು ತಿದ್ದುತ್ತೀನಿ ಅನ್ನೋವಂಥ ಒಬ್ಬ ನಿರ್ದೇಶಕ. ತುಂಬ ಅದ್ಭುತವಾದಂಥ ನಿರ್ದೇಶನ ಮಾಡ್ತಾರೆ ನಮ್ಮ ಸುನಿಲ್ ಅವರು. ಆ್ಯಂಡ್ ಆಫ್ ಕೋರ್ಸ್ ಸಚಿನ್ ನನ್ನ ಒಂದು ಒಳ್ಳೆ ಸ್ನೇಹಿತ ಹಾಗೂ ಕೋ ಆ್ಯಕ್ಟರ್ ಅಂತ ಹೇಳ್ಬೋದು. ನಮ್ಮ ಕಮಲ್ ಪಾತ್ರಕ್ಕೆ ಒಂದು ಇನ್ನಸೆಂಟ್ ಆಗಿರುವಂಥ ಒಬ್ಬರು ಪಾತ್ರಧಾರಿ ಬೇಕಾಗಿತ್ತು. ಸೊ ಅವರ ಮುಖ ನೀವು ನೋಡಿದಾಗಲೇ ಯಾವಾಗಲೂ ಒಂದು ಹಸುಮುಖ, ಅವ್ರದ್ದು ಯಾವಾಗಲೂ ನೋಡಿ ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತಾರೆ ಅಂತ ಒಬ್ಬ ಮನುಷ್ಯ. ಈವನ್ ಸೆಟ್ಟಲ್ಲೂ ಅಷ್ಟೇ ಹೀಗೆ ಇರ್ತಾ ಇದ್ರು. Probably that is something which connected me and Sachin, I guess. So thank you for being such a wonderful co-actor ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನೋಡಿದಾಗೆ ನಮ್ಮಲ್ಲಿ ತುಂಬ ಜನ ತಾರಾ ಬಳಗ ಇದ್ದಾರೆ. ನಮ್ಮ ನಿರ್ದೇಶಕರು ಹೇಳಿದಾಗೆ ಅಕ್ಷಿತಾ ಅವರ ಪಾತ್ರ ಆ್ಯಕ್ಚುಲಿ ಒಂದು ಅಪ್ಲಾಡ್ ಮಾಡುವಂಥ ಒಂದು ಪಾತ್ರ, ಸಖತ್ ಬೋಲ್ಡ್, ವೆರಿ ಇಂಡಿಪೆಂಡೆಂಟ್. ಆ್ಯಂಡ್ ಅವರ ಒಂದು ಪಾತ್ರನ ಪ್ರತಿಯೊಂದು ಹೆಣ್ಣು ನೋಡಿದಾಗ ಶಿ ವಿಲ್ ಫೀಲ್, ಅಂದರೆ ಪ್ರಾಬಬ್ಲಿ ನಾನು ಈ ಥರ ಒಂದು ಸಿಚುವೇಶನಲ್ಲಿದ್ದರೆ ಹೌ ಐ ವುಡ್ ಫೇಸ್ ದ ವರ್ಲ್ಡ್ ಅಥವಾ ಹೌ ಐ ವುಡ್ ಫೇಸ್ ದ ಸೊಸೈಟಿ ಅಂತ, ಆ ರೀತಿ ಒಂದು ಪಾತ್ರ ಅವ್ರದ್ದು. ಮತ್ತು ನಮ್ಮ ಒಂದು ಪಿಲ್ಲರ್ಸ್ ಮಿತ್ರ ಅವರಾಗಿರ್ಬೋದು, ನಾವು ಹಿಂದೆ ಒಂದು ಸಲ ಕೆಲಸ ಮಾಡಿದ್ವಿ ಒಟ್ಟಿಗೆ. ಬಟ್ ಅವ್ರ ಜೊತೆ ಕೆಲಸ ಮಾಡುವಾಗ ಇಡೀ ಸೀನ್ಸಲ್ಲಿ ನಾನು ಬರೀ ನಕ್ಕಿರೋದೇನೆ. ಈವನ್ ದೋ ಇಟ್ ವಾಸ್ ಅ ವೆರಿ ಸೀರಿಯಸ್ ಸೀನ್, ಇಮೋಷ್ನಲ್ ಸೀನ್ ನನಗೆ. ಬಟ್ ನನಗೆ ಅವ್ರ ಜೊತೆ ಇರುವಂಥ ಒಂದು ಕೆಮಿಸ್ಟ್ರಿ, ಪ್ರಾಬಬ್ಲಿ ಅವರು ಮಾಡಿಕೊಡುವಂಥ ಒಂದು ಕಂಫರ್ಟ್ ಝೋನ್ ಇರ್ಬೋದು. ಸೊ ದ್ಯಾಟ್ ಮೇಡ್ ಆಲ್ ದ ವರ್ಕ್ ಈಸಿ ಅಂತ ಹೇಳ್ಬೋದು. ಕಿಶೋರ್ ಅವ್ರ ಪಾತ್ರ ಆಗಿರ್ಬೋದು, ಉಮೇಶ್ ಅಣ್ಣ ಅವ್ರ ಪಾತ್ರ ಆಗಿರ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಇನ್ನು ಮತ್ತಷ್ಟು ಹಲವಾರು ಕಲಾವಿದರಿದ್ದಾರೆ. ಕಾರ್ತಿಕ್ ಅಂತಲೇ ಕರೀತಾರೆ ಅವ್ರನ್ನ. ಇಬ್ಬರು ಜೊತೆನೂ ನನ್ನ ಸ್ಕ್ರೀನ್ ಶೇರಿಂಗ್ ನೋಡಿದ್ರಿ ನೀವು ಅದರಲ್ಲಿ. ಸೊ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂಥ ಒಂದು ಯುನೀಕ್ ವೇ ಆಫ್ ಸ್ಟೋರಿ ಆರ್ಕ್ ಇದೆ. ಬಟ್ ಎಲ್ಲೂ ಯಾವುದು ಲೂಸ್ ಎಂಡ್ಸ್ ಇಲ್ಲ. ದಟ್ ಈಸ್ ಸಮಥಿಂಗ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್. ಐ ಆಮ್ ರಿಯಲಿ ಸಾರಿ ಇಫ್ ಐ ಆಮ್ ಬೋರಿಂಗ್ ಯು ಆಲ್. ನನಗೆ ಒಂದಷ್ಟು ವಿಷಯಗಳನ್ನ ಹೇಳ್ಕೊಡ್ಬೇಕು ಅನ್ನೋ ಒಂದು ಆಸೆ. ಬಟ್ ಟ್ರೇಲರಲ್ಲಿ ಇಷ್ಟೊಂದು ನೋಡ್ಬಿಟ್ಟು ನಾನೇ ಒಂಥರ ಮಬ್ಬಾಗಿದ್ದೀನಿ. ಸೊ ಹಾಗಾಗಿ ಹೆಚ್ಚು ಮಾತಾಡ್ತಾ ಇದ್ದೀನಿ. ಪ್ರಾಬಬ್ಲಿ ಸಿನಿಮಾ ನೋಡಿದ್ಮೇಲೆ ಇನ್ನೂ ಹೆಚ್ಚು ಮಾತಾಡಿ ನಿಮ್ಗೆಲ್ಲರಿಗೂ ಡಿಸ್ಟರ್ಬ್ ಮಾಡ್ತೀವಿ ಅನಿಸುತ್ತೆ. ಸೊ ಇನ್ನೊಂದು ಸ್ವಲ್ಪ ಹೇಳಲ್ಲ ಅಥವಾ ಹೇಳಿಲ್ಲ ಬೇಡ, ಸಾಕಾ ರಾಜ್ ಸಾಕು ಅಂದರು, ಸಾಕು ಬಿಡಿ. ಆ್ಯಂಡ್ ನನಗೇನು ನಿಜ ಇದು ಹೇಳಬೇಕು, ನನಗೆ ಮನೋಹರ್ ಅವರು ಮತ್ತು ಮೋಕ್ಷೇಂದ್ರ ಅವರು ನನ್ನನ್ನು ಇಷ್ಟಿರೋವಾಗ್ಲಿಂದ ನೋಡಿದ್ದೀರಾ ಅಂದರೆ ಇಲ್ಲಪ್ಪ, ನಾನೊಂದು 16 ವರ್ಷ, ನನ್ನ ಮೊದಲನೇ ಸಿನಿಮಾ ಆಗಿರ್ಬೋದು ಅಥವಾ ಮೊದಲನೇ ಆಲ್ಬಮ್ ಸಾಂಗ್ ಏನಿತ್ತು ಆ ಟೈಮ್ನಿಂದನೂ ಇವರೆಲ್ಲ ನಮ್ಮ ಮಾಧ್ಯಮದವರು ನನ್ನನ್ನು ನೋಡ್ತಾ ಬಂದಿದ್ದಾರೆ, ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಇವ್ರು ಇಲ್ಲದೆ ಪ್ರಾಬಬ್ಲಿ ನಮ್ಮ ಚಿತ್ರಗಳು ಅಥವಾ ನಾನು ಮಾಡುವಂಥ ಪಾತ್ರಗಳು ಇಷ್ಟರ ಮಟ್ಟಿಗೆ ರೀಚ್ ಆಗೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ನನ್ನ ಕಡೆಯಿಂದ ನನ್ನ ಡೀಪೆಸ್ಟ್ ಗ್ರ್ಯಾಟಿಟ್ಯೂಡ್ ನಿಮ್ಮೆಲ್ಲರಿಗೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಗುರುಗಳೇ ನಮಸ್ಕಾರ, ಹಾಗೂ ಬಂದಿರೋ ಮಾಧ್ಯಮ ಮಿತ್ರರು ಹಾಗೂ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಾವು ಕಾರ್ತಿಕ್ ಅವ್ರು ತುಂಬ ಚೆನ್ನಾಗಿ ಕಂಟೆಂಟ್ ಕನ್ವೆ ಮಾಡೋದು, ನಮ್ಮೆಲ್ಲರಿಗಿಂತ ಇಡೀ ಸಿನಿಮಾನ ತುಂಬ ಚೆನ್ನಾಗಿ ಸಮ್ ಅಪ್ ಮಾಡಿದ್ರಿ ಕಾರ್ತಿಕ್, ಥ್ಯಾಂಕ್ ಯು. ಏನಾಗುತ್ತೆ ಒಂದು ಕತೆ ಅಂತ ಹೇಳೋಕ್ಕೆ ಬಂದಾಗ, ಒಂದು ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಒಂದು ಲವ್ ಸ್ಟೋರಿನೋ, ಒಂದು ಥ್ರಿಲ್ಲರ್ ಅಂದಾಗ ಥ್ರಿಲ್ಲರ್ ಜೊತೆ ಏನೇನು ಎಲಿಮೆಂಟ್ಸ್ ಇಡ್ತೀವಿ, ಸೊ ಇದೆಲ್ಲ ಮುಖ್ಯ ಆಗುತ್ತೆ. ಇವತ್ತಿನ ದಿನದಲ್ಲಿ ಆಡಿಯನ್ಸ್ ಹೆಂಗೆ ಎಜುಕೇಟ್ ಆಗಿದಾರೋ, ನಾವು ಆ್ಯಸ್ ಫಿಲಮ್ ಮೇಕರ್ಸ್ ಆ್ಯಂಡ್ ಆ್ಯಕ್ಟರ್ಸ್ ನಾವು ಎಜುಕೇಟ್ ಆಗಿ ಅವ್ರೇನು ರಿಕ್ವೈರ್ಮೆಂಟ್ ಇದೆ, ಅವ್ರ ಐಡಿಯಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಆ ಲೆವೆಲ್ಗೆ ನಾವು ಹೋಗ್ಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಸಿನಿಮಾ ಶುರು ಮಾಡಿದಾಗ, ನಾನಾಗಲಿ ರಾಜ್ ಆಗಲಿ, ಒಂದು ಕತೆ ಒಂದು ಲೈನ್ ಅಂತ ಬಂದಾಗ ಒಂದು ಹೆಣ್ಣಿನ ಸುತ್ತ ಈಗ ಸ್ಟೋರಿ ಏನೋಗುತ್ತೆ ಅದು ನಮಗೆ ತುಂಬ ಇಂಟ್ರೆಸ್ಟಿಂಗ್ ನರೇಟಿವ್ ಆಗಿ ಬಂತು. ಅದನ್ನು ಡೆವಲಪ್ ಮಾಡ್ತಾ 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 ಫಸ್ಟ್ ಲೋಹಿತಿಂದ ಒಂದು ಲೈನ್ ತೊಗೊಂಡಿದ್ದಾಗಿರ್ಬೋದು, ಆಮೇಲೆ ಸುನೀಲ್ ಅವರಾಗಿರ್ಬೋದು, ಸುರೇಶ್ ಅವ್ರು ವರ್ಕ್ ಮಾಡಿದ್ದಾಗಿರ್ಬೋದು, ಆಮೇಲೆ ಓವರ್ ಆಲ್ ಬೌಂಡ್ ಸ್ಕ್ರಿಪ್ಟ್ ಆಗಿ ಬಂದಮೇಲೆ ಇದರಲ್ಲಿ ಎಲ್ಲ ಆ್ಯಕ್ಟರ್ಸು ಬಂದು ಅವ್ರವ್ರ ಇನ್ಪುಟ್ ಕೊಟ್ಟಿದ್ದಾರೆ. ಈ ಕಿಶೋರ್ ಸರ್ ಬಂದು ಮಾಡ್ಬೇಕಾದ್ರೆ ಅವ್ರ ಸೀನ್ಗಳ ಟೈಮಲ್ಲಿ ಅವ್ರು ಬರೀ ಅವ್ರದ್ದನ್ನು ನೋಡಿಲ್ಲ, ಪ್ರತಿಯೊಬ್ಬರು ಎಲ್ಲ ಕ್ಯಾರೆಕ್ಟರ್ ಸ್ಟೈಲಾಗಿ ಏನು ಬರ್ತಾ ಇದೆ ಅದು ಏನು ಬಂದರೆ ಸಿನಿಮಾಗೆ ಇಂಪ್ಯಾಕ್ಟ್ ಆಗುತ್ತೆ, ಸೊ ಅದನ್ನು ನೋಡಿದ್ದಾರೆ. ರಾಜ್ ಓವರಾಲ್ ಕೂತ್ಕೊಂಡು ಎಲ್ಲರೂ ನೋಡಿದ್ದಾರೆ. ಇದೆಲ್ಲದಕ್ಕೂ ಸೇರಿ ಈ ಸಿನಿಮಾ ಇವತ್ತು ಔಟ್ಪುಟ್ ಬಂದಿರೋದು. ಸೊ ನಿಮಗೆ ಒಬ್ಬರು ಯಾರೇ ಆಗ್ಬೋದು, ಈಗ ನಾನು ಅಂಥದ್ದೊಂದು ಸ್ಟಾರ್ ಏನಲ್ಲ, ಇವತ್ತು ಒಂದು ಗ್ಯಾಪ್ ಕೊಟ್ಟು ಬರ್ಬೇಕಾದ್ರೆ ಯಾರೊಬ್ಬರು ನೋಡ್ಬೇಕು ಈ ಸಿನಿಮಾ ಅಂತ ಯೋಚನೆ ಮಾಡಬೇಕಂದ್ರೆ, ಸೊ ನಾವು ಕಂಟೆಂಟ್ ಥ್ರೂನೇ ಬರಬೇಕಾಗತ್ತೆ. ಆ ಕಂಟೆಂಟ್ ಹೇಗೆ ಕೊಡ್ತೀವಿ ಅನ್ನೋದು ಅವ್ರನ್ನ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡುತ್ತೆ.
ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಇಲ್ಲಿ ಏನೋ ಒಂದು ಓಕೆ ಅಪ್ಪ ಇವರೇನೋ ಒಂದು ಮಾಡಿದ್ದಾರೆ ಆನೆಸ್ಟಾಗಿ, ಇಲ್ಲಿ ಬಂದು ನೋಡಬೇಕು ಅನ್ನೋದು ಒಂದು ಥಾಟ್ ಕ್ರಿಯೇಟ್ ಮಾಡ್ತೀವಲ್ಲ, ಅದೇ ನಮಗೆ ಒಂದು ಸಕ್ಸಸ್ ಅಂತ ನಾನು ಭಾವಿಸ್ತೀನಿ. ಸೊ ಆ ನಿಟ್ಟಿನಲ್ಲಿ ಇಡೀ ತಂಡ ಕೆಲಸ ಮಾಡಿದೆ. ಓವರಾಲ್ ಸಂಗೀತ ಅವ್ರ ಪಾತ್ರ ಆಗಿರ್ಬೋದು, ಅಕ್ಷತಾ ಅವ್ರ ಪಾತ್ರ ಆಗಿರ್ಬೋದು, ಎಲ್ಲ ಯೂನಿಕ್ ಆಗಿದೆ. ಪ್ರವೀಣ್ ಜೈನ್ ಅವ್ರ ಪಾತ್ರನೂ ಅಷ್ಟೇ, ಇಲ್ಲಿ ತುಂಬ ರಿವೀಲ್ ಮಾಡಿಲ್ಲ ಅನ್ನೋದು ನಮ್ಮೆಲ್ಲ ಪಾತ್ರಗಳು ಆ ಪಾತ್ರಗಳಿಂದಲೇ ಈ ಪಾತ್ರ ತುಂಬ ಎಲಿವೇಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಇನ್ನು ಸಾಕಷ್ಟು ಪಾತ್ರಗಳ ಬಗ್ಗೆ ರಾಜ್ ಮಾತಾಡ್ತಾರೆ ಇನ್ನೊಂದಷ್ಟು, ಇನ್ನು ಸಂಗೀತ ಅವರು ಡಿಸ್ಕಸ್ ಮಾಡ್ತಾರೆ. ಇನ್ನು ನಿಮ್ದೇನಾರ ಪ್ರಶ್ನೆ ಇದ್ರೆ ಅಥವಾ ಮಾಧ್ಯಮದ ಅಲ್ಲ, ನನಗೆ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಅಂತ ಕೇಳಂಗೆ ಇಲ್ಲ ಅನ್ಸುತ್ತೆ ಟ್ರೈಲರ್ ನೋಡಿದ್ರೆ. ಅದು ನೀವು ರಿವೀಲ್ ಮಾಡಲ್ಲ ಅಂತ ಕೇಳಲ್ಲ. ನನ್ನ ಪಾತ್ರ ನಾನು ಆಲ್ರೆಡಿ ಹೇಳ್ದಂಗೆ ಒಬ್ಬ ಡೈರೆಕ್ಟ್ರು, ಸಿನಿಮಾ ಒಳಗಡೆ ಒಬ್ಬ ಡೈರೆಕ್ಟ್ರು ನಾನು. ಸೊ ಕನ್ನಡ ಬಗ್ಗೆ ತುಂಬ ಪ್ರೀತಿ ಅಭಿಮಾನ ಇದೆ. ಅದನ್ನ ಇಟ್ಕೊಂಡು ನಾನು ಒಂದು ಸಿನಿಮಾ ಮಾಡಿ ಆ ಸಿನಿಮಾ ಸಕ್ಸಸ್ಸು ಫೇಲಿಯರಿಂದ ನನಗೇನು ಇಂಪ್ಯಾಕ್ಟ್ ಆಗಿರುತ್ತೆ, ಆ ಜರ್ನಿಲಿ ಇವ್ರಿಗೆ ಸಿಗ್ತಾರೆ, ಆ ಜರ್ನಿಯಿಂದ ಇವ್ರಿಗೆ ನನ್ನ ಟ್ರಾವೆಲ್ ಮಾಡಿಸ್ತಾರೆ, ಅದೆಲ್ಲ ಸಿನಿಮಾ. ಅಲ್ಲ, ಎಲ್ಲರೂ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ಸು. ಸ್ವಾಮೀಜಿಗಳೇ ನಿಮ್ಮದು ಥ್ಯಾಂಕ್ ಯು. ಕಮಲ್ ಶ್ರೀದೇವಿ, ಇದು ನನ್ನ ಲೈಫಲ್ಲಿ ಒಂದು ತುಂಬ ಒಳ್ಳೆ ಜರ್ನಿ. ಸಿನಿಮಾ ಮಾಡು ಅಂದರೆ ಮಾಡ್ಬೋದು, ಡೈಲಾಗ್ ಬರಿ ಅಂದರೆ ಬರಿಬೋದು, ಮಾತಾಡೋದು ನನಗೆ ಸ್ವಲ್ಪ ಭಾಳ ಕಷ್ಟ. ಈ ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗನೇ ಇದೆ. ನೀವೇ ನೋಡ್ದಂಗೆ ಸಚಿನ್ ಸರ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಕಮಲ್ ಅನ್ನೋ ಪಾತ್ರದಲ್ಲಿ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್. ಆ ಪಾತ್ರ ಎಲ್ಲರನ್ನೂ ಮನ ಮುಟ್ಟುತ್ತೆ ಅಂತ ನಾನು ಹೇಳಬಲ್ಲೆ. ಮತ್ತು ನನ್ನ ಸಂಗೀತ ಮೇಡಮ್ ಹೀರೋಯಿನ್ ಪಾತ್ರದಲ್ಲಿ ಮಾಡಿದ್ದಾರೆ. ಅವರು ತುಂಬ ಲೀಡ್ರು, ಬಟ್ ಅವರ ಒಂದು ಪಾತ್ರ ಎಲ್ಲರ ಮನಸ್ಸನ್ನು ಸಿನಿಮಾ ಮುಗಿದ ಮೇಲೆ ಕಾಡುತ್ತೆ. ಆ್ಯಂಡ್ ಇನ್ನು ಕಿಶೋರ್ ಸರ್, ರಮೇಶ್ ಇಂದ್ರ ಸರ್, ಆ್ಯಂಡ್ ನಮ್ಮ ಮಿತ್ರ ಸರ್, ಆ್ಯಂಡ್ ಸುಮಾರು ಆರ್ಟಿಸ್ಟು, ಕಾರ್ತಿಕ್ ಸರ್ ಆ್ಯಂಡ್ ಕರಣ್ ಸರ್, ಎಲ್ಲರೂ ಅವ್ರವ್ರ ಪಾತ್ರಗಳನ್ನ ನಾವೇನು ಬರೆದಿದ್ವಿ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ರಿಂದನೇ ಇಷ್ಟು ರಿಚಾಗಿ ಬಂದಿದೆ. ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಏನು ಕೇಳಿದ್ದೆ ಅದಕ್ಕೆ ಒಂದು ದಿವಸನೂ ಆಗಲ್ಲ ಅಂತ ಹೇಳಲಿಲ್ಲ. ನಾ ಏನು ಕೇಳಿದೆ, ಒಬ್ಬ ಡೈರೆಕ್ಟ್ರಿಗೆ ಏನು ಸಾಧಬೇಕೋ ಅದೆಲ್ಲ ಕೊಟ್ಟಿದ್ರಿಂದನೇ ನನ್ನ ಈ ಕಮಲ್ ಶ್ರೀದೇವಿ ಸಿನಿಮಾ ಅಷ್ಟು ರಿಚಾಗಿ ಬಂದಿದೆ. ಇನ್ನು ಟೆಕ್ನಿಕಲಿ ಹೇಳ್ಬೇಕಂದ್ರೆ, ಇದಕ್ಕೆ ನಮ್ಮ DOP ನಾಗೇಶ್ ಸರ್ ನನ್ನ ಬ್ಯಾಕ್ ಬೋನ್ ಆಗಿ ನಾನು ಏನು ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀನಿ ಅದನ್ನು ಹಾಗೇ ತೆರೆ ಮೇಲೆ ತಂದು ಕೊಟ್ಟರು. ಮತ್ತು ಲೈಟಿಂಗ್ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಶೂಟಿಂಗ್ ಸ್ಪಾಟಲ್ಲಿ ಪ್ರತಿಯೊಂದು ಡಿಸ್ಕಷನ್ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮ್ಮ ನಾಗೇಶ್ ಸರ್. ಥ್ಯಾಂಕ್ ಯು ನಾಗೇಶ್ ಸರ್. ಇನ್ನು ನಮ್ಮ ಕೀರ್ತನ್ ಸರ್ ಮ್ಯೂಸಿಕ್ ಡೈರೆಕ್ಟ್ರು, ಅವ್ರ ಬಗ್ಗೆ ನಾನು ಹೇಳಲೇಬೇಕು. ನಿಮಗೆ ಟೀಸರ್ ಆ್ಯಂಡ್ ಟ್ರೈಲರಲ್ಲೇ ಗೊತ್ತಾಗ್ತಿದೆ, ಸಾಂಗಲ್ಲೂ ಗೊತ್ತಾಗ್ತಿದೆ ಅವ್ರ ಮ್ಯೂಸಿಕ್ ಪವರ್. ಬಟ್ ಅವ್ರಿಗೆ ಹೆಲ್ತು ಹುಷಾರಿಲ್ಲದ ಕಾರಣ ಬಂದಿಲ್ಲ. ಬಟ್ ಸಿನಿಮಾ ರೀ ರೆಕಾರ್ಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನಿಮಗೆ ಸಿನಿಮಾ ರೀ ರೆಕಾರ್ಡಿಂಗ್ ಆಗ್ಬೋದು, ಎಲ್ಲ ಪ್ರತಿಯೊಂದು ತುಂಬ ಇಷ್ಟ ಆಗುತ್ತೆ ಅಂತ ಹೇಳಬಲ್ಲೆ. ಇನ್ನು ನಮ್ಮ ಎಡಿಟರ್ ಜ್ಞಾನೇಶ್ ಸರ್ ಇದಕ್ಕೊಂದು ಒಳ್ಳೆ ಶೇಪ್ ತಂದು ಕೊಟ್ಟರು. ಆಮೇಲೆ ನಮ್ಮ ಪಾರ್ಥ CG ಅವರು ತುಂಬ CG ವರ್ಕ್ ಇತ್ತು, ಅದನ್ನೆಲ್ಲ ಅವರು ಹ್ಯಾಂಡ್ಲ್ ಮಾಡಿ ನೀಟಾಗಿ ಮಾಡಿಕೊಟ್ರು. ಆಮೇಲೆ ಇದು ಪ್ರತಿ ಫ್ರೇಮು ನಿಮ್ಗೆ ಇಷ್ಟು ಕಲರ್ಫುಲ್ಲಾಗಿ ಕಾಣೋದಕ್ಕೆ ನಮ್ಮ DI ಮುರುಗನ್ ಅವರು ಇಂಜಿನಿಯರ್ ಅಷ್ಟು ನೀಟಾಗಿ ಮಾಡಿಕೊಟ್ರು. ಇನ್ನು ನನ್ನ ಗೆಳೆಯ ಸುರೇಶ್ ಡೈಲಾಗ್ ವಿಚಾರದಿಂದ ಹಿಡಿದು ಮತ್ತು ಸ್ಕ್ರಿಪ್ಟ್ ವಿಚಾರದಿಂದ ಹಿಡಿದು ಮತ್ತು ಕೋ ಡೈರೆಕ್ಟರ್ ಆಗಿ ಸ್ಪಾಟಲ್ಲಿ ನಿಂತು ನನ್ನ ಬ್ಯಾಕ್ ಸಪೋರ್ಟ್ ಆಗಿ ನಿಂತು ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸುರೇಶ್. ಇನ್ನು ನನ್ನ ಡೈರೆಕ್ಷನ್ ಟೀಮ್ ಅಭಿ ಆಗಿರ್ಬೋದು, ಸಂದೀಪ್ ಆಗಿರ್ಬೋದು, ಭಾನು ಪ್ರಕಾಶ್ ಆಗಿರ್ಬೋದು, ಪ್ರತಿಯೊಬ್ಬರು ನನಗೆ ಸಪೋರ್ಟಿಯಾಗಿ ನಿಂತಿದ್ದಕ್ಕೆ ನನಗೆ ಕೆಲಸ ತುಂಬ ಈಸಿ ಆಯಿತು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಹೇಳ್ತಾ, ಹಾಗೆ ಬಂದಿರೋಂಥ ಗುರುಗಳಿಗೆ ನಮಸ್ಕಾರ ಗುರುಗಳೇ. ಹಾಗೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ರಾಜವರ್ಧನ್ ಬಗ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿವರೆಗೂ ಅವ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹೇಳಿಲ್ಲ. ಸಿಂಪ್ಲಿಸಿಟಿಗೆ ಸಚಿನ್ರು ಆಗಿರ್ಬೋದು, ರಾಜವರ್ಧನ್ ಬಗ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವುದೇ ಪಾತ್ರಗಳು ಈ ಸಿನಿಮಾದಲ್ಲಿ ಬಂದ್ರೂ ದೊಡ್ಡ ಪಾತ್ರಕ್ಕೆ ಎಷ್ಟು ಮಾನ್ಯತೆ ಕೊಡ್ತಾರೋ ಅಷ್ಟೇ ಮಾನ್ಯತೆನ ಈ ಪ್ರತಿಯೊಂದು ಪಾತ್ರಕ್ಕೂ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮಿಬ್ಬರಿಗೂ. ಈ ನಿಮ್ಮ ಗೆಳೆತನ, ಈ ನಿಮ್ಮ ಸ್ನೇಹ ಹಿಂಗೆ ಮುಂದುವರಿಲಿ, ಒಂದು ದೊಡ್ಡ ಆಲದ ಮರ ಆಗಿ ಬೆಳೀಲಿ ಇಂಡಸ್ಟ್ರಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಿತ್ರ ಸರ್ಗೂ ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ. ಒಂದು ಗೆಸ್ಟ್ ಅಪೀರಿಯನ್ಸ್ ಆದ್ರೂ ಒಂದು ದೊಡ್ಡ ಪಾತ್ರಕ್ಕೆ ಎಷ್ಟು ಬೆಲೆ ಕೊಡ್ತಾರೋ ಅಷ್ಟು ಬೆಲೆ ಕೊಟ್ಟು ನನ್ನ ಎಲ್ಲದಕ್ಕೂ ಕರೆದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮ್ಮ ಚಿರುಣಿಯಾಗಿ ಯಾವಾಗಲೂ ನಿಮ್ಗೆ ಇರ್ತೀನಿ. ನಿಮ್ಮ ತಂಡದ ಜೊತೆ ನೀವೆಲ್ಲೇ ಕರೆದ್ರು ಯಾವಾಗಲೂ ಬರ್ತಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ 2 ನಿಮಿಷ ಎಲ್ಲ ಸಾಲಲ್ಲ, ಒಂದು 2 ಅವರ್ ಬೇಕು. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಸಚಿನ್ ಸರ್, ರಾಜ್ ಎಲ್ರಿಗೂ ನಮಸ್ಕಾರ ಹೇಳ್ತಾ, ಮನೆ ಸ್ವಾಮೀಜಿಗಳಿಗೂ ನಮಸ್ಕಾರ ಹೇಳ್ತಾ, ನಾನು ಯಾರೋ ಅಂತ ಹೇಳ್ಬಿಟ್ರು ಮೇಡಮ್ ಆಗಲೇ. 2007 ನಾನೊಂದು ಸಿನಿಮಾ ಮಾಡಿದೆ, ನಮ್ಮ ಕಾಕ್ರೋಚ್ ಸುದಿ ಮತ್ತು ನಾನು ಇಬ್ಬರು ಹೋಗಿರೋದ್ರಲ್ಲಿ, ಟ್ರಯಾಂಗ್ಲರ್ ಲವ್ ಸ್ಟೋರಿ. ಬಟ್ ಎಲ್ಲ ಕೆಲಸ ಶೂಟಿಂಗ್ ಎಲ್ಲ ಮುಗೀತು, ಎಡಿಟಿಂಗು ಡಬ್ಬಿಂಗು ಎಲ್ಲ ಮುಗೀತು. ಬಟ್ ಸಮ್ ಪ್ರಾಬ್ಲಮ್ಮು ಫಿಲಮ್ಮು ಡಬ್ಬದಲ್ಲೇ ಉಳ್ಕೋತು.
ಸೊ ಫಸ್ಟು ಫಿಲಮ್ ಮಾಡ್ತೀನಿ ಅಂದಾಗ ಎಲ್ಲರೂ ಹೀರೋ ಅಂದರು. ಆಮೇಲೆ 2 ವರ್ಷ ಆದಮೇಲೆ ಡಬ್ಬ ಹೀರೋ ಅಂದರು. ಈಗ 18 ವರ್ಷ ಆದಮೇಲೆ ಈ ಡಬ್ಬ ಹೀರೋ ಬೆಳ್ಳಿ ತೆರೆ ಮೇಲೆ ಬರ್ತಾನೆ. ಎಕ್ಸೈಟ್ ಸಿಕ್ಕಾಬಿಟ್ಟೆ ನನಗೆ. ತುಂಬ ಅವಮಾನಗಳು ನೋಡ್ಬಿಟ್ಟಿದ್ದೀನಿ. ಇದೆಲ್ಲ ಇದ್ರೂ ನಮ್ಮ ಸಚಿನ್ ಸರು ಇಲ್ಲ ಬನ್ರಿ ಪ್ರತಾಪ್ 18 ವರ್ಷ ಆದರೆ ನಾವು ಕಲೆ ಯಾವತ್ತಿದ್ರು ಕಲೆನೇ ಬನ್ರಿ ಮಾಡ್ರಿ ಅಂತ ಪ್ರೋತ್ಸಾಹ ಮಾಡಿ ನನ್ನ ಮಾಡಿಸಿದ್ದಾರೆ. ಅವ್ರಿಗೆ ನಾನು ಚಿರಋಣಿ. ಆಮೇಲೆ ಎಲ್ಲ ಹೇಳಿದ್ರು, ಸಚಿನ್ ಸರ್ ಸಿಂಪಲ್ಲು, ರಾಜ್ ಸರ್ ಸಿಂಪಲ್ಲು, ಆಮೇಲೆ ನಮ್ಮ ಟೀಮು ಅಷ್ಟೇ ತುಂಬ ಸಿಂಪಲ್. ಯಾರು ಸ್ಟಾರ್ಟಪ್ ಇಟ್ಕೊಂಡು ಏನೂ ಬಿಹೇವ್ ಮಾಡಲಿಲ್ಲ. ಅದೇ ಥರ ನಮ್ಮ ಬಾಸ್ ಚಲುವರಾಯಸ್ವಾಮಿನೂ ಅಷ್ಟೇ, ಅವರು ಸಿಕ್ಕಾಬಟ್ಟೆ ಸಿಂಪಲ್ಲು. ಆಮೇಲೆ ಅವರ ಧರ್ಮಪತ್ನಿ ಧನಲಕ್ಷ್ಮಿ ಅವರು ಅಷ್ಟೇ, ಅವರು ಸಿಕ್ಕಾಬಟ್ಟೆ ಸಿಂಪಲ್ಲು. ಸೊ ಎಲ್ಲರ ಆಶೀರ್ವಾದನೂ ಈ ಸಿನಿಮಾದ ಮೇಲಿದೆ. ಆದರೆ ಇಷ್ಟೆಲ್ಲ ಸಿಂಪಲಲ್ಲಿ ಈ ಕಮಲ್ ಶ್ರೀದೇವಿ ಸ್ಟೋರಿ ಮಾತ್ರ ಎಕ್ಸ್ಟ್ರಾಡಿನರಿ. ಅದಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಟೀಮಿಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಟ್ರೈಲರ್ ಸ್ಕ್ರಿಪ್ಟ್ ಆ್ಯಸ್ ಇಂಪ್ಯಾಕ್ಟೆಡ್ ಆರ್ಟಿಸ್ಟ್ಗೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡ್ತು. ನಾವು ಸ್ಕ್ರಿಪ್ಟ್ ಇನಿಷಿಯಲಿ ಕೇಳಿದಾಗ ಟೀಸರ್ ಇಂಪ್ಯಾಕ್ಟ್ ಮಾಡ್ತು ಆ್ಯಂಡ್ ಟ್ರೈಲರ್ ಖಂಡಿತ ಇಂಪ್ಯಾಕ್ಟ್ ಮಾಡಿದೆ. ಆ್ಯಂಡ್ ಈ ಕೆಲಸ ನಮಗೆಲ್ಲ ಸ್ವಲ್ಪ ರೂಢಿ ಇರುವಂಥ ಕೆಲಸನೇ, ಆ್ಯಕ್ಟಿಂಗ್, ಸಿನಿಮಾ, ಕತೆ ಬರೆಯೋದು. ಈ ಟೀಮ್ ತುಂಬ ಪ್ರಾಮಿನೆಂಟಾಗಿ ಕೆಲಸ ಮಾಡಿದ್ದು ಅಂದರೆ ಪ್ರಮೋಷನ್ಸ್. ಯು ಆರ್ ಬಾಂಬಿಂಗ್ ದ ಮೀಡಿಯಾ, ಫ್ಯಾಬ್ಯುಲಸ್. ಈ ವಿಷಯ ಸಿನಿಮಾದವರಿಗೆ ಅಷ್ಟು ಗೊತ್ತಿಲ್ಲದೆ ಇರೋ ವಿಷಯ, ಬಟ್ ಮಾರ್ಕೆಟಿಂಗ್ ಇಸ್ ಅ ಮೇಜರ್ ಪಾರ್ಟ್. ಇತ್ತೀಚಿನ ದಿನಗಳಲ್ಲಿ ಈ ಟೀಮು ಇಟ್ ಇಸ್ ಬಾಂಬಿಂಗ್ ದ ಮೀಡಿಯಾ. ಸೂಪರ್ ಟೀಮ್ ವರ್ಕ್, ಎಕ್ಸಲೆಂಟ್. ಅದು ತುಂಬ ಡಾರ್ಕ್ ಪಾತ್ರ, ಸೊ ಇಟ್ ಇಸ್ ನಾಟ್ ಇವನ್ ಪ್ಲೇ. ಆ ಪಾತ್ರದ ಬಗ್ಗೆ ಸಾರ್ ಹತ್ರ ಡಿಸ್ಕಸ್ ಮಾಡ್ತಾ ಒಂದಿಷ್ಟು ವಿಷಯ ನೋಡ್ತಾ ಇರ್ಬೇಕಾದ್ರೆ ಈ ಟ್ರೈಲರ್ ಬಂದಿರೋದು, ಟೀಸರ್ ಬಂದಿರೋದು, ಪೋಸ್ಟರ್ ಬಂದಿರೋದು ಎಲ್ಲವೂ ಒಂದು ಸಿಂಕಲ್ಲೇ ಇತ್ತು. ಕೆಲವು ವಿಷಯಗಳು ಅವ್ರು ಹೇಳ್ತಾ ಇದ್ರು, ಅದ್ರ ಬಗ್ಗೆ ಈ ಸಿನಿಮಾ ತುಂಬ ಇಂಪಾರ್ಟೆಂಟ್ ಆಗಿ ಮಾತಾಡುತ್ತೆ. ಅದ್ರ ಬಗ್ಗೆ ಹೇಳಿ. ಸೊ ಇಲ್ಲಿ ಮುಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಸೊ ಪ್ರತಿ ಸಲಿನೂ ನಾನು ಹೇಳ್ತಿರ್ತೀನಿ, ಸೊ ಈ ಮೂವಿಲಿ ಚಾನ್ಸ್ ಕೊಟ್ಟಂತಹ ನಮ್ಮ ರಾಜವರ್ಧನ್ ಬ್ರದರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಆದಂತಹ ಸುನಿಲ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡುವಂತಹ ಸಚಿನ್ ಸರ್ ಆಗಿರ್ಬೋದು. ಸೊ ಅವ್ರನ್ನ ನಾವು ಆಗ ಹ್ಯಾಪಿ ಬರ್ಡೇ ಮೂವಿಲಿ ನೋಡಿದ್ವಿ. ಸೊ ಅದಾದಮೇಲೆ ಅದರಲ್ಲಿ ಬಂದಂಥ ಒಂದು ಟ್ರೆಂಡಿಂಗ್ ಸಾಂಗ್ ಇತ್ತು. ಸೊ ಅದ್ರ ಜೊತೆಗೆ ಅವ್ರನ್ನ ಆಗ ನೋಡ್ತಿದ್ದು, ಈಗ ಮತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಸೊ ಇದೇ ತಿಂಗಳು 19ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ರಿಲೀಸ್ ಆಗ್ತಿದೆ ಮೂವಿ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಸೊ ಅದ್ರಲ್ಲಿ ನಾವು ಮಾಡಿರೋಂತಹ ಒಂದು ಕ್ಯಾರೆಕ್ಟರ್ ಒಂದು ತುಂಬ ಕ್ರೂರಲ್ ಆಗಿದೆ. ಸೊ ಅದನ್ನು ಸಹ ಖುಷಿ ಆಗುತ್ತೆ. ಸೊ ಚಿಕ್ಕ ಪುಟ್ಟ ಮೂವೀಸ್ ಮಾಡ್ತಿದ್ವಿ. ಸೊ ಒಂದು ದೊಡ್ಡ ತೆರೆಯಲ್ಲಿ ಚಾನ್ಸ್ ಕೊಟ್ಟು ನಮಗೆ ಈ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ನನ್ನ ತುಂಬ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿದೆ, ನೀವೆಲ್ಲರೂ ನೋಡಿದ್ದೀರಾ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗೆ ನಾನು ಮುಂಚೆ ಹೇಳ್ದಂಗೆ ನನ್ನ ಪಾತ್ರ ತುಂಬ ಇಂಟೆನ್ಸ್ ಡೆಪ್ತ್ ಆಗಿದೆ. ಸೊ ತುಂಬಾ ಎಕ್ಸೈಟೆಡಾಗಿ ಕಾಯ್ತಾ ಇದ್ದೀನಿ ನಾನು. ಸೆಪ್ಟೆಂಬರ್ 19th ನಿಮ್ಮೆಲ್ರಿಗೂ ಸಿನಿಮಾ ತೋರ್ಸೋಕ್ಕೆ. ಹಾಗೆ ಎಲ್ಲ ಮಾಧ್ಯಮ ಮಿತ್ರಗಳಿಗೆ ಧನ್ಯವಾದಗಳು. ಮೊದಲಿಂದನೂ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಹಾಗೆ ಮುಂದೆ ಬರೋ ಎಲ್ಲ ಸಿನಿಮಾಗೂ ನನ್ನ ಜೊತೆ ಇದ್ದು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಯಾವಾಗಲೂ ಚಿರಋಣಿ. ಹಾಗೆ ರಾಜ್ ಬಗ್ಗೆ ಹೇಳಲೇಬೇಕು. ಫಸ್ಟು ನನಗೆ ಪ್ರವೀಣ್ ಸರ್ ರಾಜ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ನನಗೆ ಗೊತ್ತು ಆವಾಗ ಅವ್ರ ಕನ್ಫ್ಯೂಷನ್ ಇತ್ತು ರಾಜ್ ಮತ್ತು ನಮ್ಮ ಡೈರೆಕ್ಟರ್ ಸರ್ಗೆ, ನಿಜವಾಗ್ಲೂ ಈ ಪಾತ್ರ ಮಾಡ್ತಾಳೆ ಇವಳು ಅಂತ ಅಂದ್ಬಿಟ್ಟು. ಸೊ ನನ್ನ ಪ್ರಕಾರ ನಾನು ಈ ಕ್ಯಾರೆಕ್ಟರ್ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮುಂದೆ ಬರೋ ಎಲ್ಲ ಸಿನಿಮಾಗಳಲ್ಲೂ ನಿಮ್ಮ ಜೊತೆ ನಾನು ಭಾಗಿಯಾಗಕ್ಕೆ ಐ ಆಮ್ ರಿಯಲಿ ವೇಟಿಂಗ್. ಹಾಗೆ ಕಿಶೋರ್ ಸರ್ ಆಗಲಿ, ರಮೇಶ್ ಇಂದ್ರ ಸರ್, ಮಿತ್ರ ಸರ್ ಆಗಲಿ, ಸಂಗೀತ, ಸಚಿನ್ ಅವರು ಎಲ್ಲರೂ ಗ್ರೇಟ್ ಆ್ಯಕ್ಟರ್ಸ್. ಸೊ ಇವರೆಲ್ಲರ ಜೊತೆನೂ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಸೆಪ್ಟೆಂಬರ್ 19th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಸೊ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾನ ಗೆಲ್ಲಿಸೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಸಿನಿಮಾ ಮಾಧ್ಯಮ ಮಿತ್ರರಿಗೂ, ನಿರ್ದೇಶಕರಿಗೂ, ನಿರ್ಮಾಪಕರಿಗೂ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಿಗೂ, ಪ್ರೊಡಕ್ಷನ್ ಹೆಡ್ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇದು ಒಂದು ವಂಡರ್ಫುಲ್. ನಾನು ಟೀಸರ್ ಲಾಂಚಲ್ಲಿ ನಾನು ಮಾತಾಡಿದ್ದೆ ಎಲ್ಲರ ಕಾರ್ಯವೈಖರಿ ಬಗ್ಗೆ, ಯಾವ ರೀತಿ ಈ ಸಿನಿಮಾ ಆಯಿತು, ನಾವು ಯಾಕೆ ಈ ಸಿನಿಮಾದಲ್ಲಿ ಬಂದಿದ್ದೀವಿ ಅಂತೆಲ್ಲ ಹೇಳಿದ್ದೀವಿ. ಇವತ್ತು ನಿಜವಾಗಲೂ ಕೂಡ ನಾವು ಏನು ಈ ಸಿನಿಮಾ ಏನು ಅಂತ ನಾವು ಸಮಾಜ ನಮಗೆ ಜಾಲತಾಣಗಳ ಮೂಲಕ ಜನರಿಗೆ ರೀಚ್ ಮಾಡುವಂಥ ಒಂದು ಕೆಲಸ. ಸಿನಿಮಾ ಒಂದು ಕಲೆ ಹೇಗೋ ವ್ಯಾಪಾರ ಕೂಡ ಹಾಗೆ. ನಿರ್ಮಾಪಕರು ಚೆನ್ನಾಗಿದ್ದರೆ ನಮ್ಮಂಥ ಕಲಾವಿದರು ಸಾಕಷ್ಟು ಖುಷಿಯಾಗಿ ಊಟ ಮಾಡ್ಬೋದು. ಹಾಗಾಗಿ ನಿರ್ಮಾಪಕರು ಗೆಲ್ಲುವಂಥ ಸಿನಿಮಾ ಮಾಡೋ ರೀತಿಯಲ್ಲಿ ಒಂದು ಟ್ರೈಲರನ್ನು ಲಾಂಚ್ ಮಾಡಿದ್ದಾರೆ. ಭಾಳ ಇಂಟೆಲಿಜೆಂಟಾಗಿ
ಕಥೆಯ ಹಂದರವನ್ನು ಬಿಟ್ಕೊಡದೆ ಸುಮಾರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹುಟ್ಟುಹಾಕುವಂತಹ ಒಂದು ಟ್ರೈಲರನ್ನು ಕೊಟ್ಟಿದ್ದಾರೆ. ಇದು ಖಂಡಿತವಾಗಲೂ ಕೂಡ ಒಂದು ಸೆನ್ಸೇಷನ್ ಆಗುವಂತಹ ಟ್ರೈಲರ್ ಇದು. ಈ ನಾವು ಟ್ರೈಲರಲ್ಲಿ ಏನು ನೋಡಿದ್ದೀವಿ, ಇದಕ್ಕೆ ಈಗ ನಾವು ನೋಡಿದ ಒಂದು ಭಾಗ 99 ಭಾಗ ಜನರಿಗೆ ಕ್ಯೂರಿಯಾಸಿಟಿಯನ್ನು ಕೊಡುವಂತಹ, ಮನೋರಂಜನೆಯನ್ನು ಕೊಡುವಂತಹ, ಒಂದು ಸೀಟ್ ಎಡ್ಜಲ್ಲಿ ಕೂತ್ಕೊಳ್ಳುವಂಥ ಒಂದು ಸಿನಿಮಾ ಇದು. ಯಾಕೆಂದರೆ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದಾಗ, ಡಬ್ಬಿಂಗಲ್ಲಿ ಸ್ವಲ್ಪ ತುಡುಕುಗಳು ನೋಡಿದಾಗ ಹೇಳ್ದಂತೆ ಮಾಡಿದಂಥವ್ರು ನಮ್ಮ ನಿರ್ದೇಶಕರು ಸುನೀಲ್ ಅವರು. ನಿಜವಾಗ್ಲೂ ಕೂಡ ಬಹಳ ಪ್ರಬುದ್ಧ, ಒಂದು ಸಿನಿಮಾ ಅಥವಾ 2 ಸಿನಿಮಾ ಅಲ್ಲ, 100 ಸಿನಿಮಾಗಳು ಮಾಡಿದಂಥ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಬೇಕಾದನ್ನೆಲ್ಲವೂ ಕೂಡ ನಿರ್ಮಾಪಕರು ತಂದುಕೊಟ್ಟಿದ್ದಾರೆ. ಸಚಿನ್ ಅವರು ಭಾಳ ಮುದ್ದಾಗಿ ಕಾಣಿಸ್ತಾರೆ. ನನಗೆ ನಿಮ್ಮ ಮೇಲೆ ಖುಷಿ ಅಂತ ಹೇಳಿದ್ರೆ, ಸರಳತೆಗೆ ಇನ್ನೊಂದು ಹೆಸರು ಸಚಿನ್ ಅವರು ಅಂತ ಹೇಳ್ಬೋದು. ಯಾಕಂದರೆ ಅವರ ತಂದೆಯವರು ಅಷ್ಟು ದೊಡ್ಡ ರಾಜಕಾರಣಿ ಆಗಿದ್ದರೂ ಕೂಡ ಇವತ್ತು ಅವ್ರನ್ನ ಕರೆಸ್ಬೋದಾಗಿತ್ತು. ಮನಸ್ಸು ಮಾಡಿದ್ರೆ ಮುಖ್ಯಮಂತ್ರಿಯವ್ರನ್ನೇ ಕರೆಸ್ಬೋದು. ಆ ರಾಜಕೀಯವನ್ನು ಸಿನಿಮಾಗೆ ತರದೆ ತನ್ನ ಕಲೆಯ ಮೂಲಕ ಜನರನ್ನ ರೀಚ್ ಮಾಡುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಿಂತಿದ್ದಾರೆ. ಖಂಡಿತವಾಗಲೂ ಕೂಡ ಈ ಸಿನಿಮಾದ ಮೂಲಕ ತುಂಬ ಆಶೀರ್ವಾದ ನಿಮಗೆ ಜನರಿಗೆ ಸಿಕ್ಕುತ್ತೆ. ಸಿನಿಮಾ ದೊಡ್ಡ ಯಶಸ್ವಾಗುತ್ತೆ. ಮಗದಷ್ಟು ಸಿನಿಮಾಗಳು ನೀವು ಮಾಡಿ. ನನಗಂತೂ ಭಾಳ ಖುಷಿ ಇದೆ ಈ ಸಿನಿಮಾದಲ್ಲಿ. ನಮ್ಮ ಸ್ವಾಮೀಜಿಯವರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ನನಗೆ ತುಂಬ ಈ ಥರ ಮಠಗಳ ಆಶೀರ್ವಾದ ಸಾಕಷ್ಟಿದೆ. ಆದರೆ ಅವರು ತುಂಬ ಒಳ್ಳೆಯ ಸ್ವಾಮೀಜಿಯವರು, ಬಹಳ ಸರಳವಾದ ಜೀವಿ. ಆದರೆ ಇದರಲ್ಲಿ ನಾನು ಕೂಡ ಸ್ವಾಮೀಜಿ ಪಾತ್ರದಲ್ಲಿ ಕಾಣಿಸ್ಕೊಟ್ಟಿದ್ದೀನಿ. ನಾನು ಒಳ್ಳೆಯವನ ಕೆಟ್ಟವನ ಅಂತ ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಈ ಸಿನಿಮಾ ನೋಡಿದ ಮೇಲೆ ಸ್ವಾಮೀಜಿಯವರು ನಾನು ಹುಡ್ಕೊಂಬಂದು ಹೊಡಿರ್ಬೋದು, ಅಷ್ಟು ಒಳ್ಳೆಯವನು ನಾನು ಸಿನಿಮಾದಲ್ಲಿ. ಭಾಳಷ್ಟು ಒಳ್ಳೆಯದಾಗಲಿ. 19ನೇ ತಾರೀಕು ಸಿನಿಮಾ ಇದೆ. ಅದೇನೋ ಗೊತ್ತಿಲ್ಲ, ತುಂಬ ಆತುರವಾಗಿ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ನಾಳೆ 10 ಸಿನಿಮಾಗಳಿದೆ. ಆಮೇಲೆ 19ನೇ 12ನೇ ತಾರೀಕು ಪುನಃ ಒಂದು 6-7 ಸಿನಿಮಾಗಳಿದೆ. 19ನೇ ಪುನಃ 19ಕ್ಕೂ ಒಂದು ಇಷ್ಟು ಸಿನಿಮಾಗಳಿದೆ. ಅದೇನೋ ಕಾಂತಾರ ಬರ್ತಾ ಇದೆ ಅಂತ ಭಯದೆಲ್ಲ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ನಮಗೆ. ಬಟ್ ನನಗೆ ಹೇಳೋದು, ಎಲ್ರಿಗೂ ನ್ಯಾಯ ಸಿಕ್ಕಲಿ, ಎಲ್ರಿಗೂ ಥಿಯೇಟ್ರ್ ಸಿಕ್ಕಲಿ. ನಮಗೆ ನಮ್ಮವ್ರ ಜೊತೆ ಗುದ್ದಾಡಿಕೊಂಡು, ಬೇರೆ ಭಾಷೆಯವ್ರ ಜೊತೆ ಗುದ್ದಾಡಿಕೊಂಡು ದೊಡ್ಡ ಚಾಲೆಂಜ್ ಆಗಿದೆ. ಈಗ ನಾವೆಲ್ಲ ಎದ್ದೇಳುವಂಥ ಟೈಮು, ನಾವು ಕನ್ನಡ ಸಿನಿಮಾವನ್ನು ಸಪೋರ್ಟ್ ಮಾಡೋದು ಟೈಮು, ಒಳ್ಳೆ ಸಿನಿಮಾವನ್ನು ಸಪೋರ್ಟ್ ಮಾಡೋದು ಟೈಮು. ತುಂಬ ಪ್ರಯತ್ನ ಪಟ್ಟು ಸಿನಿಮಾಗೆ ಏನು ಬೇಕು ಎಲ್ಲೂ ನಿರಾಶೆ ಮಾಡಿದ ರೀತಿಯಲ್ಲಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಸಿನಿಮಾನ ಅದ್ಭುತವಾಗಿ ಮಾಡಿದ್ದಾರೆ. ಕಮಲ್ ಶ್ರೀದೇವಿ ಒಂದು ಅತ್ಯುತ್ತಮ ಮೈಲಿಗಲ್ಲಾಗಲಿ, ಹೊಸ ಅಲೆಯ ಚಿತ್ರಗಳಿಗೆ ಇದು ನಾಂದಿ ಆಗಲಿ ಅಂತ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ. ನನ್ನ ಎಲ್ಲ ಶುಭಾಶಯಗಳು. ಈ ತಂಡದ ಜೊತೆ ನಾನು ಯಾವತ್ತೂ ಇರ್ತೀನಿ. ನನಗೆ ರಾಜವರ್ಧನ್ ಅವರ ಕಾರ್ಯವೈಖರಿ ಭಾಳ ಇಷ್ಟ, ಅವ್ರು ನಮ್ಮನ್ನು ನೋಡ್ಕೊಳ್ಳುವಂಥ ರೀತಿ ಭಾಳ ಇಷ್ಟ. ಹಾಗಾಗಿ ನಾನು ಬ್ಯುಸಿ ಇದ್ದರೂ ಕೂಡ ಈ ತಂಡದಲ್ಲಿ ಇರಬೇಕು, ಇವ್ರ ಜೊತೆ ಇರಬೇಕು ಅಂತ ನಾನು ಇದ್ದೀನಿ. ಒಳ್ಳೆಯದಾಗಲಿ. ಕನ್ನಡ ನಾಡು, ಅದು ಬೆಂಗಳೂರು ರಾಜ್ಯ. ಬೆಂಗಳೂರು ರಾಜ್ಯದ ಇವತ್ತಿನ ದಿವಸ ಯಾವ ದೇಶದಲ್ಲಿ ಹೋರಿ ಸಂಸ್ಕಾರ, ಆಚಾರ, ವಿಚಾರ ಇಲ್ಲತಕ್ಕಂಥ ದೇಶಗಳು ಬಹಳಷ್ಟು ಉದಾಹರಣೆಗಿವೆ. ನಮ್ಮ ಬೆಂಗಳೂರು ರಾಜ್ಯದಲ್ಲಿ ಕಮಲ್ ಶ್ರೀದೇವಿ ಅಂತಕ್ಕಂಥ ಒಂದು ಪಿಕ್ಚರ್ ನಾಳೆ 19 ತಾರೀಕಿಗೆ ಬಿಡುಗಡೆ ಅಂತ ತಿಳ್ಕೊಂಡು, ರಿಲೀಸ್ ಅಂತಾರೆ ಇಂಗ್ಲೀಷ್ನಾಗ, ಬಿಡುಗಡೆ ಆಗ್ತಕ್ಕಂಥ ಪಿಕ್ಚರು. ಆ ಪಿಕ್ಚರಕ್ಕೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ನಮ್ಮದು ನಿಮ್ಮದು ಋಣಾನುಬಂಧ ಇತ್ತೋನೋ ಗೊತ್ತಿಲ್ಲ. ನಾವು ಯಾವ ಮೂಲೆ, ಲಾಸ್ಟ್ ಕರ್ನಾಟಕದ ಬಿದರ್ ಗಡಿನಾಡು ಮೂಲೆ ಇರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಪೇಳ್ಸೂರು ಅಂತಕ್ಕಂಥ ವಿರಕ್ತ ಮಠದ ಕಾಯಕ ಯೋಗಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಣ್ಣ ಪರಿಚಯ ಹೇಳಬೇಕಾದ್ರೆ, ಅದು ನಮ್ಮೆಲ್ಲರ ಮುಖಸ್ಪರ್ಶೆಯ ಹೆಂಗೈತೋಪ ಅಂತ ಕೇಳಿದ್ರೆ, ಆ ಸಿನಿಮಾದಲ್ಲಿ ಹಾಸ್ಯ ಪವಿತ್ರ ನಟರಾಗ್ತಕ್ಕಂಥ ನಮ್ಮ ಮಿತ್ರ ಅವರು ಭಾಳಷ್ಟು ಪರಿಚಯ. ನಮಗೆ ಹೆಂಗೆ ಪರಿಚಯಪ್ಪ ಅಂತ ಕೇಳಿದ್ರೆ, ಸುಮಾರು ಒಂದು ಕಡೆ ರೆಸಾರ್ಟ್ ಓಪನಿಂಗ್ ಬಂದಾಗ ಒಂದು ಪರಿಚಯ ಆಯಿತು. ಅವರಿಗೆ ಸ್ವಲ್ಪ ಲಕ್ಷ್ಮಿ ಕಮಲ್ ಅಂದರೆ ನಿಮ್ಗೆ ಗೊತ್ತು, ಸಾಕಷ್ಟು ನದಿಗಳಲ್ಲಿ, ಕೆರೆಗಳಲ್ಲಿ ಅರಳುವಂಥ ಒಂದು ಹೂವು. ಕಮಲ್ ಅಂದರೆ ಅರಳುವಂತಕ್ಕಂಥ ಹೂವು. ಆ ಹೂವಿನಲ್ಲಿ ಯಾರು ಕೊಡ್ತಾರಪ್ಪ ಅಂತ ಕೇಳಿದ್ರೆ ಶ್ರೀದೇವಿ. ಅಂಥ ಪಿಕ್ಚರವನ್ನು ಇವತ್ತು ದಿವಸ ನೀವೆಲ್ಲರೂ ಮಾಡಿದ್ದೀರಂದ್ರೆ, ಆ ಪಿಕ್ಚರ್ದು ಹೀರೋಯಿನಿ, ಹಾಸ್ಯ ಕಲಾವಿದರು, ಸಂಗೀತ, ಪ್ರೊಡಕ್ಟ್ರು, ಇವೆಲ್ಲರ ಹೆಸರು ಗೊತ್ತಿಲ್ಲ ಅಂದರೂ ಕೂಡ ಎಲ್ಲರೂ ಒಂದೇ ಹೇಳತಕ್ಕಂತೆ ಅಣ್ಣ ಬಸವಣ್ಣವ್ರು ಹೇಳ್ತಕ್ಕಂತೆ, ಇವನ್ಯಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವರು ಅಂತಕ್ಕಂತೆ ಈ ಫಂಕ್ಷನ್ ಹಾಲಿಟ್ಟು ಕೊಡ್ತಕ್ಕಂಥ ಕಮಲ್ ಶ್ರೀದೇವಿ ಅಂತಕ್ಕಂಥ ಪಿಕ್ಚರ್ದಲ್ಲಿ ಎಲ್ಲ ಕಲಾವಿದರು, ಸಂಗೀತ ಕಲಾವಿದರಾಗ್ಬೋದು, ಹಾಸ್ಯ ಕಲಾವಿದರಾಗ್ಬೋದು, ಅಥವಾ ಡ್ಯಾನ್ಸ್ ಕಲಾವಿದರಾಗ್ಬೋದು, ಪ್ರೊಡಕ್ಟರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಇನ್ನು ಎಲ್ಲರೂ ಇಲ್ಲಿ ಸಿನಿಮಾದ ಮಾಡ್ತಕ್ಕಂಥ ಸಮಸ್ತ ನಾಯಕರಿಗೆ ಆವತ್ತು ದಿವಸ ನೋಡಿದ್ರೆ ನಾವೆಲ್ಲರೂ ಪಿಕ್ಚರ್ ನೋಡ್ತೇವೆ.
ರಿಸೀವ್ನಲ್ಲಿ ನಮ್ದು ಈ ಪಿಕ್ಚರ್ದ ತೋರಿಸ್ತಾ ಒಂದು ಹಾಕಿದ್ರಿ ಅಂಬರೀಷ್ ಅವರ ಅಜಾತಶತ್ರು ಆಶೀರ್ವಾದ ಅಂತ ತಿಳ್ಕೊಂಡು. ನಾನು ಕೂಡ ಸಣ್ಣವಿದ್ದ ಪಿಕ್ಚರ್ ನೋಡ್ತಿದ್ದೆ, ಅಂಬರೀಷನ್ ಪಿಕ್ಚರ್ ಭಾಳ ನೋಡ್ತಿದ್ದೆ ನಾನು.